ಮೊದಲಿಗೆ ರಂಗನಾಥ್ ಅವ್ರು ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮೀನಾ ಕಾಫಿ ತಗೊಂಡ್ ಬಂದ್ಕೊಟ್ಟು, ಮವ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಾಳೆ. ಹೇಳಮ್ಮ ಅಂತ ರಂಗನಾಥ್ ಅವ್ರು ಕೇಳಿದಾಗ, ರೋಹಿಣಿ ಅವರು ಮತ್ತೆ ಅವ್ರ ಯಜಮಾನ್ರು ಇಬ್ರು ಮಾತಾಡ್ತಾ ಇಲ್ಲ ಮವ, ನೀವೇನಾದ್ರೂ ಮಾಡಿ ಅವ್ರಿಬ್ಬರು ಸರಿ ಮಾಡ್ಬೇಕು ಅಂತ ಮೀನಾ ಹೇಳ್ತಾಳೆ. ನಾನೇನಮ್ಮ ಮಾಡಕ್ಕಾಗತ್ತೆ, ತಪ್ಪು ಅವರಲ್ಲೇ ಇದ್ಕೊಂಡು ನಾನೇನ್ ಹೇಳಕ್ಕಾಗತ್ತೆ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ತಪ್ಪ ಆಡಿದಾರ ಮವ, ಆದ್ರೂ ಅವ್ರು ಆ ರೀತಿ ಇರೋದನ್ನ ನೋಡ್ಕೊಂಡಿರೋದಕ್ ಆಗೋದಿಲ್ಲ ಅಲ್ವಾ ಮವ, ಅತ್ತೇನೋ ಅಷ್ಟೇ ಅವ್ರಿಬ್ಬರನ್ನ ಮಾತಾಡೋದಕ್ ಬಿಡ್ತಾನೆ ಇಲ್ಲ ಅಂತ ಮೀನಾ ಹೇಳಿದಾಗ, ಅಲ್ಲ ಕಣಮ್ಮ, ಮನೋಜ ಶಾಂತಿ ಹೇಳ್ದಂಗೆ ಅಲ್ವೇ ನಮ್ಮ ಕೇಳೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಮವ, ಅತ್ತೆ ಅವರಿಬ್ಬರನ್ನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೂ ಬಿಡ್ತಿಲ್ಲ ಮವ, ಅವ್ರು ಊಟ ಮಾಡೋದಕ್ಕೆ ಜೊತೆಲಿ ಬಿಡ್ತಿಲ್ಲ ಅಂತ ರೋಹಿಣಿ ಅವರು ಏನು ತಿಂದೆ ಹಾಗೆ ಇದ್ದಾರೆ ಮವ ಅಂತ ಮೀನಾ ಹೇಳ್ಬೇಕಾದ್ರೆ, ಶಾಂತಿ ಇದನ್ನೆಲ್ಲ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ಅತ್ತೆ ಹತ್ರ ಹೇಗಾದ್ರೂ ಮಾಡಿ ಇದ್ರ ಬಗ್ಗೆ ಮಾತಾಡಿ ಇದನ್ನೆಲ್ಲ ಸರಿ ಮಾಡಿ ಮಾವ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ಒಳಗಡೆ ಬಂದು, ಏ ಹೂ ಕಟ್ಟೋಳೆ, ಏನೇ ನಿಂತು ನಾನೊಂದ್ ಸ್ವಲ್ಪ ಹೊತ್ತು ಮನೇಲಿಲ್ಲ ಅಂತಂದ್ರೆ ನನಗೂ ನನ್ ಗಂಡನ ಮಧ್ಯೆ ಜಗಳ ತಂದಿಡೋದಕ್ಕೆ ನೋಡ್ತಾ ಇರ್ತೀಯ ಅಂತ ಶಾಂತಿ ಕೇಳಿದಾಗ, ಅಯ್ಯೋ ಅತ್ತೆ, ನಾನ್ ಯಾಕತ್ತೆ ಆ ರೀತಿ ಮಾಡ್ಲಿ ಅಂತ ಮೀನಾ ಹೇಳ್ತಿರ್ತಾಳೆ. ಇನ್ಯಾಕೆ ಮನೇಲಿ ನಡೆಯೋ ವಿಷಯ ಅಲ್ಲ, ಅವ್ರ ಹತ್ರ ಹೇಳ್ಬೇಕು, ಅವ್ರು ನನಗ್ ಬೈಬೇಕು, ಇದೇ ಅಲ್ವೇನೆ ನಿನಗ್ ಬೇಕಾಗಿರೋದು ಅಂತ ಶಾಂತಿ ಕೇಳಿದಾಗ, ಏ ಶಾಂತಿ, ಏನೇ ನಿಂದು ಬರ್ತಿದ್ದಂಗೆ ಈ ತರ ಕಿರ್ಸ್ತಿದ್ಯಲ್ಲೇ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ರೀ, ಹೌದು, ನಾನ್ ಮಾತಾಡೋದೇ ನಿಮ್ಗೆ ಕಿರ್ಸೋ ತರಾನೇ ಕೇಳಿಸುತ್ತೆ, ಇವಳು ಹೇಳೋದ್ ಮಾತ್ರ ನಿಮ್ಗೆ ಮಂತ್ರ ಕೇಳಿಸ್ದಂಗೆ ಕೇಳಿಸುತ್ತೆ ಅಲ್ವಾ, ನಾನು ಇಲ್ದಿರೋ ಟೈಮಲ್ಲಿ ನನ್ ಬಗ್ಗೆ ಇನ್ನೂ ಏನೇನ್ ಹೇಳಿದ್ದಾಳೋ ಇವಳು ಅಂತ ಶಾಂತಿ ಬೈತಿರ್ತಾಳೆ. ಲೇ ಶಾಂತಿ, ಇವಳ ಬಗ್ಗೆ ನೀನ್ ಇನ್ನೊಂದ್ ಮಾತು ಕೂಡ ಮಾತಾಡಬಾರ್ದು, ಅವಳೇನು ಹೇಳಿಲ್ಲ ಕಣೆ, ನಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ಪಾಪ ಆ ಮಗು ಏನೋ ಹೇಳ್ತಿದ್ದೆ ಅಷ್ಟೇನೆ, ಅದಕ್ಕೆ ಹೋಗಿ ನೀನ್ ಈ ರೀತಿ ಎಲ್ಲ ಮಾತಾಡ್ತಿದ್ಯಲ್ಲ, ನಿನಗ್ ಬುದ್ಧಿ ಇಲ್ವಾ ಅಂತ ರಂಗನಾಥ್ ಅವ್ರು ಬೈತಿರ್ತಾರೆ. ನಂತರ ನೋಡೇ ಶಾಂತಿ, ಅವ್ರಿಬ್ರು ಮನ್ಸ್ ಬಿಚ್ಚಿ ಮಾತಾಡ್ಬೇಕು, ಆವಾಗ್ಲೇನೆ ಮುಂದೆ ಈ ರೀತಿ ತಪ್ಪನ್ನ ಅವ್ರು ಮಾಡೋದಕ್ಕೆ ಹೋಗೋದಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಇನ್ನೊಂದ್ಸಲಿ ಅವಳ ರೀತಿ ತಪ್ಪು ಮಾಡೋದಕ್ಕೆ ಅವಳಿಗೆ ಧೈರ್ಯ ಬರುತ್ತಾ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಕಣೆ, ಆ ಹುಡುಗಿನ ಮಾತ್ರ ನೀನ್ ಬೈತಿದ್ಯಲ್ಲ, ನಿನ್ ಮಗ ಏನ್ 3 ತಿಂಗಳ ಮಗು ಏನೇ, ಏನು ಗೊತ್ತಿಲ್ಲ ಅಂತ ಹೇಳೋದಕ್ಕೆ, ರೋಹಿಣಿ ದುಡ್ಡನ್ನ ಮನೆ ಕೊಡ್ಬೇಡ ಅಂತ ಹೇಳಿದ್ರು ಕೂಡ ಇವನೇನೆ ಹೇಳ್ಬೇಕಾಗಿತ್ತು, ಆ ರೀತಿ ಎಲ್ಲ ಹೇಳ್ಬಾರ್ದು, ಅದು ತಪ್ಪು, ನಾವು ಅಮ್ಮನ ಹತ್ರ ಮುಚ್ಚಿಡ್ಬಾರ್ದು ಅಂತ ಹೇಳ್ಬೇಕಾಗಿತ್ತು ತಾನೆ. ಸರಿ ಅದಾದ್ರೂ ಬಿಡು, ಅವನ್ ಮೇಲೆ ನೀನ್ ತುಂಬಾ ಪ್ರೀತಿ ಇಟ್ಟಿದ್ಯಾ ಅಲ್ವಾ, ನಿನ್ನ ಹತ್ರ ಆದ್ರೂ ಹೇಳದ್ನ ಅಂತ ರಂಗನಾಥ್ ಅವ್ರು ಕೇಳಿದಾಗ, ರೋಹಿಣಿ ಹೇಳ್ಬೇಡ ಅಂತ ಹೇಳ್ಕೊಟ್ಟಿದ್ದಾಳೆ, ಅದಕ್ಕೆ ಹೇಳಿಲ್ಲ ಅಂತ ಶಾಂತಿ ಹೇಳ್ತಾಳೆ. ಓ, ಹಾಗಾದ್ರೆ ರೋಹಿಣಿ ಹೇಳಿದ್ರೆ ಅವ್ನು ಕೇಳ್ತಾನೆ ಅಂತ ಆಯ್ತು, ಹಂಗಿದ್ಮೇಲೆ ನಿನ್ ಮೇಲೆ ಅವ್ನಿಗೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದನ್ನ ಕೇಳಿ ಶಾಂತಿ ಏನು ಮಾತಾಡದೆ ಹಾಗೆ ಯೋಚನೆ ಮಾಡ್ತಿರ್ತಾಳೆ. ನಂತರ ನೋಡಿ ಶಾಂತಿ, ನಿನ್ ಕೋಪ ನ್ಯಾಯವಾದದ್ದೇ, ಆದ್ರೆ ಗಂಡ ಹೆಂಡತಿನ ಈ ರೀತಿ ದೂರ ಮಾಡೋದು ತಪ್ಪು ಅಂತ ರಂಗನಾಥ್ ಅವರು ಬುದ್ಧಿವಾದ ಹೇಳ್ತಾರೆ ಶಾಂತಿಗೆ. ಈ ಕಡೆ ರೋಹಿಣಿ ಪೂಜಾ ಮನೆಗೆ ಬಂದು ಅಳ್ತಿದ್ರೆ ಪೂಜಾ ಅವಳಿಗೆ ಸಮಾಧಾನ ಮಾಡ್ತಿರ್ತಾಳೆ. ಅಲ್ಲ ಕಣೆ, ಇಷ್ಟಕ್ಕೆ ನಿನ್ಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಿದಾರಲ್ಲ, ಅಕಸ್ಮಾತ್ ಮಲೇಶಿಯಾ ಮಾವ ಮತ್ತೆ ಕ್ರಿಶ್ ವಿಷಯ ಇದೆಲ್ಲ ಗೊತ್ತಾದ್ರೆ ಏನೇ ನಿನ್ ಗತಿ ಅಂತ ಪೂಜಾ ಕೇಳ್ಬೇಕಾದ್ರೆ ರೋಹಿಣಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮೀನಾ ಹತ್ರ ಸೂರ್ಯ ಬಂದು, ಲೇ ಮೀನಾ, ಮನೇಲಿ ನಡೆದ ವಿಷಯ ಎಲ್ಲ ಅಪ್ಪನ ಹತ್ರ ಹೇಳಿದ್ಯಾ ಅಂತ ಕೇಳ್ತಾನೆ. ಹೌದು ರೀ, ಮಾವನ ಹತ್ರ ಎಲ್ಲಾ ವಿಷಯನೂ ಹೇಳ್ದೆ ಅಂತ ಮೀನಾ ಹೇಳಿದಾಗ, ಅನ್ಕೊಂಡೆ ಕಣೆ, ನೀನ್ ಒಬ್ಳೆ ಆ ಪೌಡರ್ಗೆ ಸ್ವಲ್ಪ ಕರುಣೆ ತೋರ್ಸೋದು, ಆದ್ರೆ ಆ ಪೌಡರ್ ನೋಡು, ಇದನ್ನೆಲ್ಲ ನೋಡಿ ನಿನ್ ಖುಷಿ ಆಗ್ತಿದ್ಯಾ ಅಂತ ಕೇಳಿದ್ಲು ಅಂತ ಸೂರ್ಯ ಹೇಳಿದಾಗ, ಅದೆಲ್ಲ ಬಿಡ್ರಿ, ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ, ಆದ್ರೆ ಅತ್ತೆ ರೋಹಿಣಿ ಮತ್ತೆ ನಿಮ್ಮ ಅಣ್ಣನ ಈ ರೀತಿ ದೂರ ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಸರಿ, ಅಪ್ಪ ಏನ್ ಹೇಳ್ತಾರೆ ಇದಕ್ಕೆ ಅಂತ ಸೂರ್ಯ ಕೇಳಿದಾಗ, ಅತ್ತೆ ಹತ್ರ ಮಾತಾಡಿತಾರಂತೆ, ಆಚೆ ಹೋಗಿ ಬಂದ್ಮೇಲೆ ಮತ್ತೆ ಇನ್ನೊಂದ್ಸಲ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಓ, ಹಾಗಾದ್ರೆ ಅಪ್ಪ ಮಾತಾಡಾಯ್ತಾ, ಅಪ್ಪ ಮಧ್ಯ ಬಂದಿದ್ದಾರೆ ಅಂದ್ರೆ ಎಲ್ಲ ಸರೋಗುತ್ತೆ ಬಿಡು ಅಂತ ಸೂರ್ಯ ತುಂಬಾ ಖುಷಿ ಪಡ್ತಿರ್ತಾನೆ. ಅಷ್ಟರಲ್ಲಿ ಶಾಂತಿ ರೂಮಿಂದ ಆಚೆಗೆ ಬರ್ತಾಳೆ. ಅದೇ ಟೈಮ್ಗೆ ಮನೋಜ ಕೂಡ ಮನೆ ಒಳಗಡೆ ಬರ್ತಿರುವಾಗ, ಏಯ್ ನಿಂತ್ಕೊಳ್ಳೋ, ಎಲ್ಲೋ ರೋಹಿಣಿ ಅಂತ ಶಾಂತಿ ಕೇಳ್ತಾಳೆ. ಗೊತ್ತಿಲ್ಲಮ್ಮ ಅಂತ ಮನೋಜ ಹೇಳಿದಾಗ, ನೀನ್ ಮಾತಾಡ್ತಿಲ್ವಾ ಅವಳ ಹತ್ರ ಅಂತ ಶಾಂತಿ ಕೇಳ್ತಾಳೆ. ಇಲ್ಲಮ್ಮ, ನೀನ್ ಹೇಳ್ದೆ ನಾನು ಅವಳ ಹತ್ರ ಹೇಗ್ ಮಾತಾಡ್ಲಿ, ಫೋನ್ ಕೂಡ ಮಾಡಿಲ್ಲ, ಅವಳು ಶೋರೂಮ್ಗೂ ಬಂದಿಲ್ಲ, ಹಾಗಾದ್ರೆ ಮನೆಗೂ ಅವಳು ಬಂದಿಲ್ವಾ ಅಂತ ಮನೋಜ ಕೇಳ್ತಾನೆ. ಬೆಳಿಗ್ಗೆ ಹೋದವಳು ಕಣೋ, ಇನ್ನು ಮನೇಲಿ ಕಾಣಿಸ್ತಾನೆ ಇಲ್ಲ ಅಂತ ಶಾಂತಿ ಹೇಳಿದಾಗ, ಕೇಳಿಸ್ಕೊಂಡೇನೆ ಮೀನಾ, ಹೆಂಡತಿ ಹತ್ರ ಮಾತಾಡ್ಬೇಕು ಅಂದ್ರೂ ಕೂಡ ಸಕ್ರೆ ಅವ್ರ ಪರ್ಮಿಷನ್ ಬೇಕಂತೆ, ಛಾಯಾ ಜೊತೆ ದುಡ್ಡು ಎತ್ಕೊಂಡು ನೋಡೋಗ್ಬೇಕಾದ್ರೆ ಸಕ್ರೆ ಜ್ಞಾಪಕ್ ಬರ್ಲಿಲ್ಲ ಅಂತ ಅನ್ಸುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಏ ಸುಮ್ನೆ ಕುತ್ಕೊಳ್ಳೋ ನೀನು ಅಂತ ಮನೋಜ ಸೂರ್ಯನ ಮೇಲೆ ರೇಗಾಡ್ತಾನೆ. ಆಗ ಸೂರ್ಯ, ಆದ್ರೆ ಮೀನಾ, ನಿನ್ಗೆ ಎಂತ ಗಂಡ ಸಿಕ್ಕಿದ್ದಾನೆ ನೋಡೆ, ನನ್ಗೆ ಯಾರ ಪರ್ಮಿಷನ್ ಕೇಳೋಂತ ಅವಶ್ಯಕತೆನೇ ಇಲ್ಲ, ನನ್ಗೇನ್ ಬೇಕು ನಾನು ಅದನ್ನೇ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಿರುವಾಗ, ರೀ ಸುಮ್ನೆ ಇರ್ರಿ, ಅತ್ತೆ ಬೈತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಶಾಂತಿ, ಇಲ್ಲೇ ಮನೋಜ ಫೋನ್ ಮಾಡಿ ರೋಹಿಣಿನ ಬರೋದಕ್ಕೆ ಹೇಳು ಅಂತ ಶಾಂತಿ ಹೇಳಿದಾಗ, ಸರಿ ನಮ್ಮ ಆಯ್ತು ಅಂತ ಮನೋಜ ರೋಹಿಣಿಗೆ ಫೋನ್ ಮಾಡ್ತಾನೆ. ಆದ್ರೆ ರೋಹಿಣಿ ಫೋನ್ ನ ರಿಸೀವ್ ಮಾಡೋದೇ ಇಲ್ಲ. ಯಾಕೋ, ಏನೋ ಆಯ್ತು ಅಂತ ಶಾಂತಿ ಕೇಳಿದಾಗ, ಫೋನ್ ರಿಸೀವ್ ಮಾಡ್ತಿಲ್ಲಮ್ಮ ಅಂತ ಮನೋಜ ಹೇಳ್ತಾನೆ. ಏನೋ ಫೋನ್ ಎತ್ತಾ ಇಲ್ವಾ ಅವಳು, ಈಗೇನ್ ನಾನು ಅವಳಿಗೆ ಫೋನ್ ಮಾಡಿ ಅವಳನ್ನ ಬೇಡ್ಕೋಬೇಕಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದ್ ಹಾಗಲ್ಲಮ್ಮ, 2 ದಿವಸದಿಂದ ನಾನು ಅವಳ ಜೊತೆ ಏನು ಮಾತಾಡ್ಲೇ ಇಲ್ವಲ್ಲ, ಅದಕ್ಕೆ ಅವಳು ಕೋಪದಲ್ಲಿ ಈ ರೀತಿ ಮಾಡ್ತಿದ್ದಾಳೆ ಅಂತ ಮನೋಜ ಹೇಳ್ತಾನೆ. ಸರಿ, ಇವಾಗ ಅವಳು ಎಲ್ಲಿರ್ಬೋದು ಅಂತ ಶಾಂತಿ ಕೇಳಿದಾಗ, ಗೊತ್ತಿಲ್ಲಮ್ಮ, ಪಾರ್ಲರ್ ಅಲ್ಲೇ ಇರ್ಬೋದು, ನಾನು ಅಲ್ಲಿಗೆ
ಕಾಲ್ ಮಾಡ್ತೀನಿ ಅಂತ ಮನೋಜ ಪಾರ್ಲರ್ಗೆ ಫೋನ್ ಮಾಡ್ತಾನೆ. ಆಗ ಅಲ್ಲಿರೋರೊಬ್ರು ಕಾಲ್ ರಿಸೀವ್ ಮಾಡಿ ಪಾರ್ಲರ್ಗೆ ರೋಹಿಣಿ ಬಂದಿಲ್ಲ ಅಂತ ಮನೋಜ್ ಹತ್ರ ಹೇಳ್ತಾರೆ. ಅದನ್ನ ಶಾಂತಿ ಹತ್ರ ಹೇಳ್ತಾನೆ ಮನೋಜ. ಸರಿ ಇರಮ್ಮ, ಇನ್ನೊಂದ್ಸಲ ಯಾವ್ದಕ್ಕೂ ಅವಳಗ್ ಕಾಲ್ ಮಾಡ್ತೀನಿ ಅಂತ ಮನೋಜ ಮತ್ತೆ ರೋಹಿಣಿಗೆ ಫೋನ್ ಮಾಡ್ತಾನೆ. ಏಯ್ ನಿನ್ ಗಂಡ ಫೋನ್ ಮಾಡ್ತಿದ್ದಾನ ಕಡೆ, ಕಾಲ್ ರಿಸೀವ್ ಮಾಡಿ ಅಂತ ಪೂಜಾ ಹೇಳಿದಾಗ, ಯಾಕೆ ರಿಸೀವ್ ಮಾಡ್ಬೇಕು, ನನಗ್ ನಾ ಮತ್ತೆ ಹೊಡಿಬೇಕಾದ್ರೆ ಸುಮ್ನೆ ನೋಡ್ಕೊಂಡ್ ನಿಂತಿದ್ದ, ಏನೇ ಆದ್ರೂ ಕೂಡ ಅವ್ನು ನನ್ನ ಬಿಟ್ಕೊಡೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅವ್ನ್ ನೋಡಿದ್ರೆ ಈ ರೀತಿ ಮಾಡ್ಬಿಟ್ಟ ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಹೂ ಕಡೆ ನಿನ್ ಗಂಡ ನಿಮ್ ಮತ್ತೆ ಕೈಗೊಂಬೆ ಆಗ್ಬಿಟ್ಟಿದ್ದಾನೆ. ಮೊದ್ಲೆಲ್ಲ ಅವ್ರ ಅಮ್ಮನ್ ಮಾತ್ ಕೇಳ್ತಿದ್ದ, ಮದ್ವೆ ಆದ್ಮೇಲೆ ನಿನ್ ಮಾತ್ ಕೇಳ್ತಿದ್ದ, ಇವಾಗ ಮತ್ತೆ ಅವ್ರ ಅಮ್ಮನ್ ಮಾತ್ ಕೇಳೋದಕ್ ಶುರು ಮಾಡಿದ್ದಾನೆ. ನಿನ್ ಗಂಡನ್ಗೆ ಸ್ವಂತ ಬುದ್ಧಿ ಅನ್ನೋದೇ ಇಲ್ವೇನೆ ಅಂತ ಪೂಜಾ ಕೇಳ್ತಿರ್ಬೇಕಾದ್ರೆ ರೋಹಿಣಿ ಕೋಪದಿಂದ ಪೂಜಾನೇ ನೋಡ್ತಿರ್ತಾಳೆ. ಆಗ ಪೂಜಾ, ಹೋ ನಿನ್ ಗಂಡನ್ ಬಗ್ಗೆ ಮಾತಾಡಿದ್ರೆ ಕೋಪ ಬರುತ್ತಲ್ವಾ ನಿನ್ಗೆ, ಅಷ್ಟು ಪ್ರೀತಿ ಅಲ್ವಾ ಅವನ್ ಮೇಲೆ ನಿನ್ಗೆ, ಅಂತವಳು ಅವ್ನ ಫೋನ್ ಅಟೆಂಡ್ ಮಾಡಿ ಮಾತಾಡ್ಬೋದಲ್ವೇನೆ, ಮಾತಾಡೆ ಅಂತ ಪೂಜಾ ಹೇಳ್ತಾಳೆ. ಈಗ ತಕ್ಷಣಕ್ಕೆ ಫೋನ್ ರಿಸೀವ್ ಮಾಡಿದ್ರೆ ನನ್ ಬೆಲೆ ಅವನಿಗೆ ಗೊತ್ತಾಗೋದಿಲ್ಲ, ಅಲ್ಲಿ ನನ್ ಬಿಟ್ಕೊಟ್ಟು ಸುಮ್ನೆ ನಿಂತಿದ್ನಲ್ಲ, ನಾನೇನು ಅನ್ನೋದು ಅವ್ನಿಗೆ ಗೊತ್ತಾಗ್ಬೇಕು, ನನ್ ಬೆಲೆ ಅವ್ನಿಗೆ ಅರ್ಥ ಆಗ್ಬೇಕು ಅಂತ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಮನೋಜ ಮತ್ತೆ ಫೋನ್ ಮಾಡ್ತಾನೆ. ನಂತರ ಅಮ್ಮ ಮತ್ತೆ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲಮ್ಮ ಅಂತ ಮನೋಜ ಹೇಳ್ತಿರ್ಬೇಕಾದ್ರೆ, ಲೇ ಮೀನಾ, ಗಂಡಸರಿಗೆ ಬೇಜಾರಾದ್ರೆ ಬಾರ್ಗ್ ಹೋಗ್ತಾರೆ, ಅದೇ ತರ ಹೆಣ್ಮಕ್ಳಿಗೆ ಬೇಜಾರಾದ್ರೆ ಅಮ್ಮನ ಮನೆಗೆ ಹೋಗ್ತಾರೆ ಅಂತ ಸೂರ್ಯ ಹೇಳಿದಾಗ, ರೀ ರೋಹಿಣಿ ಅವ್ರಮ್ಮ ಬದುಕಿಲ್ವರ್ರಿ ಅಂತ ಮೀನಾ ಹೇಳ್ತಾಳೆ. ಅದು ನಮ್ಮಿಬ್ಬರಿಗೂ ಅರ್ಥ ಆಗ್ತಿದೆ ಕಣೆ, ಆದ್ರೆ ಅವ್ರಿಗೆ ಅರ್ಥ ಆಗ್ತಿಲ್ವೇ, ಅಮ್ಮ ಇಲ್ಲ ಅಂದ್ರೆ ಫ್ರೆಂಡ್ ಮನೆಗೆ ಹೋಗ್ತಾರಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ ಪೂಜಾ ಅವ್ರ ಮನೇಲಿ ಇರ್ಬೋದು ರೋಹಿಣಿ ಅವರು ಅಂತ ಮೀನಾ ಹೇಳ್ತಾಳೆ. ಹ್ಞೂ ಕಣೆ, ಈ ತಲಕಾಯಿಗಳಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಮನೋಜ ಪೂಜಾ ಕಾಲ್ ಮಾಡ್ತಾನೆ. ಆಗ ರೋಹಿಣಿ ಪೂಜಾಗೂ ಕೂಡ ಕಾಲ್ ರಿಸೀವ್ ಮಾಡ್ಬೇಡ ಅಂತ ಹೇಳ್ಕೊಡ್ತಾಳೆ. ಆದ್ರೂ ಮನೋಜ ಬಿಡದ ಪೂಜಾ ಕಾಲ್ ಮಾಡ್ತಾನೆ ಇರ್ತಾನೆ. ನೋಡೆ, ನೀನ್ ತುಂಬಾ ಸಲ ಕಾಲ್ ಕಟ್ ಮಾಡ್ತಾನೆ ಇದ್ಯಾ, ಇವಾಗ ನಾನು ಕಾಲ್ ಕಟ್ ಮಾಡಿ ರಿಸೀವ್ ಮಾಡ್ಲಿಲ್ಲ ಅಂತಂದ್ರೆ ನಿನ್ ಗಂಡನ್ಗೆ ಡೌಟ್ ಬರುತ್ತೆ ಅಂತ ಪೂಜಾ ಹೇಳಿದಾಗ, ಸರಿ ಆಯ್ತು ಅಟೆಂಡ್ ಮಾಡು, ಆದ್ರೆ ನಾನು ಇಲ್ಲಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ಅಂತ ರೋಹಿಣಿ ಹೇಳ್ತಾಳೆ. ಆಗ ಪೂಜಾ ಕಾಲ್ ರಿಸೀವ್ ಮಾಡಿ, ಮನೋಜ್ ರೋಹಿಣಿ ಇಲ್ಲಿಲ್ಲ ಅಂತ ಹೇಳ್ಬಿಡ್ತಾಳೆ. ಅಲ್ಲ ನಾನೇನು ಕೇಳಲೇ ಇಲ್ವಲ್ಲ, ನೀನ್ ಯಾಕೆ ಈ ತರ ಹೇಳ್ತಿದ್ಯಾ ಅಂತ ಮನೋಜ ಕೇಳಿದಾಗ, ಅಲ್ಲ ನೀವು ಕಾಲ್ ಮಾಡಿರೋದೇ ಅದಕ್ಕೆ ಅಲ್ವಾ, ಅದಕ್ಕೋಸ್ಕರನೇ ಹೇಳ್ದೆ ಅಂತ ಪೂಜಾ ಹೇಳ್ತಾಳೆ. ಅದು ಅಲ್ಲದೆ ನೀವು ನನಗೆ ಕಾಲ್ ಮಾಡೋದು ಅವಳ ಬಗ್ಗೆ ಕೇಳೋದಕ್ಕೆ ಅಲ್ವಾ, ಅದಕ್ಕೋಸ್ಕರನೇ ನಾನು ಆ ರೀತಿ ಹೇಳ್ದೆ ಅಂತ ಪೂಜಾ ಹೇಳಿದಾಗ, ಹಾಗಾದ್ರೆ ಅವಳಲ್ಲಿ ಇಲ್ವಾ ಅಂತ ಮನೋಜ ಕೇಳ್ತಾನೆ. ಇಲ್ಲ, ಅವಳು ಇಲ್ಲಿಗೆ ಬಂದೇ ಇಲ್ಲ, ನಾನೇ ನಿಮ್ಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ರೋಹಿಣಿ ಬಂದ್ರೆ ಏನಾದ್ರು ಹೇಳ್ಬೇಕಾ ಅಂತ ಪೂಜಾ ಕೇಳಿದಾಗ, ಹೌದು ರೋಹಿಣಿ ಏನಾದ್ರು ಬಂದ್ರೆ ಅಮ್ಮ ಅವಳನ್ನ ಮನೆಗೆ ಬರೋದಕ್ಕೆ ಕರೆದ್ರು ಅಂತ ಹೇಳು ಅಂತ ಮನೋಜ ಹೇಳ್ತಾನೆ. ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊತಾನೆ ಇರ್ತಾಳೆ. ಹಾಗಿದ್ರೆ ನಿಮ್ಮಮ್ಮ ಹೇಳಿದ್ಮೇಲೆ ನೀವು ಕಾಲ್ ಮಾಡ್ತಿರೋದು ಅಂತ ಪೂಜಾ ಕೇಳಿದಾಗ, ಹೌದು ಅಮ್ಮನೇ ಹೇಳಿದ್ದು, ಅವಳನ್ನ ಮನೆಗೆ ಕರಿ ಅಂತ ಹೇಳಿದ್ರು, ಅದಕ್ಕೆ ಫೋನ್ ಮಾಡ್ತಿದ್ದೀನಿ ಅಂತ ಮನೋಜ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಇನ್ನೂ ಕೋಪ ಬರುತ್ತೆ. ಸರಿ ಅವಳು ಬಂದ್ರೆ ಹೇಳ್ತೀನಿ ಅಂತ ಪೂಜಾ ಹೇಳಿದಾಗ, ಸರಿ ಆಯ್ತು ಅವಳೇನಾದ್ರೂ ಬಂದ್ರೆ ಆದಷ್ಟು ಬೇಗ ಮನೆಗೆ ಬರೋದಕ್ಕೆ ಹೇಳು, ಅಮ್ಮನೇ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳು ಅಂತ ಮನೋಜ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆಗ ಪೂಜಾ, ಅಲ್ಲ ಕಣೆ ರೋಹಿಣಿ, ಇವತ್ತು ಅವ್ರ ಅಮ್ಮ ಹೇಳಿದ್ರು ಅಂತ ನಿನ್ಗೆ ಫೋನ್ ಮಾಡಿ ಕರಿತಾ ಇದ್ದಾನೆ, ಅವ್ರ ಅಮ್ಮ ಹೇಳ್ದಂಗೆ ಕೇಳ್ತಾ ಇದ್ದಾನೆ ಕಣೆ ಅವನು, ನಾಳೆ ಏನಾದ್ರೂ ಅವ್ರ ಅಮ್ಮ ಹೇಳಿದ್ರು ಅಂತ ನೀನೇನಾದ್ರೂ ಬಿಟ್ಬಿಟ್ರೆ ಏನೇ ಮಾಡ್ತೀಯ ಅಂತ ಪೂಜಾ ಕೇಳಿದಾಗ, ರೋಹಿಣಿ ಅದ್ರ ಬಗ್ಗೆ ಇದೆಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಇನ್ನೊಂದ್ ವಿಷಯನ ಏನಪ್ಪಾ ಅದು ಅಂತ ರಂಗನಾಥ್ ಅವ್ರು ಕೇಳಿದಾಗ, Colgate Total for a healthier smile. Prevent dental problems before they start. ಇನ್ನು ಏನು ನಿಂದು, ಇಬ್ರು ಅಮ್ಮನ ಹತ್ರ ಕ್ಷಮೆ ಕೇಳಾಯ್ತು, ಅಮ್ಮ ಕೂಡ ನಮ್ಮನ್ನ ಕ್ಷಮಿಸಿದ್ದಾಯ್ತು ಅಂತ ಮನೋಜ ಹೇಳಿದಾಗ, ಅಲ್ಲ ಕಣೋ, ನೀವಿಬ್ರು ತಪ್ಪಾಯ್ತು ಅಂತ ಅವ್ರ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮೆ ಕೇಳಿದ್ರೆ ಎಲ್ಲ ಮುಗ್ದೋಗ್ಬಿಡುತ್ತಾ, ಹಾಗಾದ್ರೆ ನಮ್ ಗತಿ ಏನಾಗ್ಬೇಡ ಅಂತ ಸೂರ್ಯ ಹೇಳಿ, ಓನರ್ ಆಗಿರೋದಿಲ್ಲ ಕಣೋ, ಯಾವತ್ತಿಗೂ ಅಂಗಡಿ ಓನರ್ ನಮ್ಮ ಅಪ್ಪ ಮಾತ್ರ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಕೇಳಿ ರೋಹಿಣಿ, ಮನೋಜ್ ಮತ್ತೆ ಶಾಂತಿ 3 ಜನನು ಗಾಬರಿಯಿಂದ ನೋಡ್ತಿರ್ತಾರೆ. ಈ ಕಡೆ ಸೂರ್ಯನ್ ಮಾತ್ ಕೇಳಿ ಶ್ರುತಿ, ಮೀನಾ, ರವಿ 3 ಜನನು ಚಪ್ಪಾಳೆ ಹೊಡಿತಿರ್ತಾರೆ. ಆಗ ಶಾಂತಿ ಮೀನನ್ನ ಕೋಪದಿಂದ ಗುರಾಯಿಸ್ತಾ ಇರುವಾಗ ಮೀನಾ ಚಪ್ಪಾಳೆ ಹೊಡೆಯೋದನ್ನ ನಿಲ್ಸ್ಬಿಡ್ತಾಳೆ. ಅಯ್ಯೋ ಯಾಕಮ್ಮ ಮೀನಾ, ಯಾಕೆ ಚಪ್ಪಾಳೆ ಹೊಡೆಯೋದನ್ನ ನಿಲ್ಸ್ಬಿಟ್ಟೆ, ಚೆನ್ನಾಗಿ ಹೊಡಿಯಮ್ಮ ಚಪ್ಪಾಳೆನ ಅಂತ ಸೂರ್ಯ ಹೇಳಿ, ಹಾ ಆಮೇಲೆ ಎಲ್ರಿಗೂ ನನ್ನ ನಿರ್ಧಾರ ಇಷ್ಟ ಆಗಿದ್ಯಾ ಅಂತ ಸೂರ್ಯ ಕೇಳಿದಾಗ, ಹಾ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಮಾವನ್ ದುಡ್ಡಲ್ಲಿ ಶೋರೂಮ್ ಓಪನ್ ಮಾಡ್ತಿದ್ದಾರೆ ಅಂದ್ರೆ ಅದು ಮಾವಂದೇ ಅಲ್ವಾ ಶೋರೂಮ್, ನನ್ಗಿದ್ರಲ್ಲಿ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಅದಕ್ಕೆ ರಂಗನಾಥ್ ಅವರು, ಇದೆಲ್ಲ ಯಾಕೋ ಸೂರ್ಯ, ಬೇಡ ಕಣೋ, ನೋಡೋಣ ಬಿಡೋ ಅಂತ ಹೇಳಿ ರೂಮ್ ಒಳಗಡೆ ಹೊರಟೋಗ್ತಾರೆ. ಈ ಕಡೆ ರೋಹಿಣಿ ರೂಮ್ ಅನ್ಸತ್ತೆ, ಅದನ್ನ ಖಂಡಿತವಾಗ್ಲೂ ನಾನು ಆಚೆ ತಂದೆ ತರ್ತೀನಿ, ನೀನ್ ತಲೆ ಕೆಡ್ಸ್ಕೊಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ. ಹೆಂಗ್ರಿ ಅಂತ ಮೀನಾ ಕೇಳಿದಾಗ, ಒಂದ್ಸಲ ಒಬ್ಬ ಮನುಷ್ಯ ತಪ್ಪು ಮಾಡಿ ಸಿಕ್ಕಾಕೊಂಡ ಅಂತಂದ್ರೆ ಆ ಬೈದಿಂದಾನೇ ಅವ್ನ್ ಮಾಡಿರೋ ತಪ್ಪುಗಳೆಲ್ಲ ಆಚೆ ಬಂದ್ಬಿಡುತ್ತೆ ಅಂತ ಬೈದಲ್ಲಿ ಅದನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾನೆ. ಆ ಮುಚ್ಚಿಡ್ಬೇಕಾದ್ರೇನೆ ಎಷ್ಟೋ ಸತ್ಯಗಳು ಆಚೆ ಬಂದ್ಬಿಡ್ತವೆ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನೀವೇನ್ ಹೇಳ್ತಿದ್ದೀರೋ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಆದ್ರೂ ಮೀನಾ, ಸಕ್ಕರೆ ಕೈಯಿಂದ ಪೌಡ್ರಿಗೆ ಇನ್ನೂ ಬೀಳ್ಬೇಕಾಗಿರೋ ಏಟುಗಳು ಸಿಕ್ಕಾಪಟ್ಟೆ ಇದಾವೆ